ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಇವಿ ರೆಡಿ 2026 ಅಲ್ಲಿ ನಾವಿದ್ದೀವಿ ಅಂಡ್ ಅದೇ ತರ ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ಜೊತೆಗೆ ನಟಿ ಆಗಿರುವಂತಹ ಜಾನ್ವಿ ಅವರು. ಮ್ಯಾಮ್ ನಮಸ್ತೆ. ಹಾಯ್ ರಾಹುಲ್, ವೆಲ್ ನಮಸ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಆಫ್ ಆಲ್ ವೆಲ್ಕಮ್ ನಮ್ಮ ಇವಿ ಎಕ್ಸ್ಪೋಗೆ. ಅದರ ಜೊತೆಗೆ ವೆಲ್ಕಮ್ ಹೋಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್ ನ ಮೆಮೊರೀಸ್ ನೀವು ಇವತ್ತಿಗೂ ಕೂಡ ಶೇರ್ ಮಾಡ್ತೀರಿ. ಸೊ ನಿಮಗೆ ತುಂಬಾ ಥ್ಯಾಂಕ್ಸ್ ನಮ್ಮ ಎಕ್ಸ್ಪೋಗೆ ವಿಸಿಟ್ ಮಾಡೋದಕ್ಕೆ. ಹೇಳಿ ಮ್ಯಾಮ್, ಹೆಂಗ ಅನ್ಸುತ್ತೆ ಎಕ್ಸ್ಪೋ? ಡ್ಯಾಡೀಸ್ ಹೋಮ್ ಅಲ್ಲ, ಇದು ಮಮ್ಮೀಸ್ ಹೋಮ್. ಇಲ್ಲ, ತುಂಬ ಖುಷಿ ಆಯಿತು. ಸೊ ನಮ್ಮ ನ್ಯೂಸ್ ಫಸ್ಟ್ ಮನೆಗೆ ಬಂದಾಗೆ ಅಂತ ಹೇಳಿದ್ರಿ, ಹಾಗೆ ಫೀಲ್ ಆಗ್ತಾ ಇದೆ. ತುಂಬ ದಿವಸ ಆಗಿತ್ತು, ನಾವು ಅಂದ್ಕೊಳ್ತೀವಿ ಎಲ್ಲರನ್ನೂ ಯಾವುದಾದ್ರೂ ಒಕೇಶನಲ್ಲಿ ಮೀಟ್ ಮಾಡೋಣ ಅಂತ. ಸೊ ಇದು ನೋಡಿದ್ದು ಫಸ್ಟ್ ಆಫ್ ಆಲ್ ಖುಷಿ ಆಯಿತು. ಅದ್ರ ಜೊತೆಗೆ ಕಂಗ್ರ್ಯಾಚುಲೇಷನ್ಸ್, ತುಂಬ ಚೆನ್ನಾಗಿದೆ, ತುಂಬ ಗ್ರ್ಯಾಂಡ್ ಆಗಿ ಆರ್ಗನೈಸ್ ಮಾಡಿದ್ದಾರೆ ನ್ಯೂಸ್ ಫಸ್ಟ್ ಅವರು. ಮತ್ತು ನಂಗೆ ತುಂಬ ಶಾಕ್ ಆಯಿತು, ಅಂದರೆ ಒಂದು ಲಂಚರ್ಸಲ್ಲಿ ಬಂದ್ರೂ ಇಷ್ಟು ಜನ ಇದ್ದರು ಅಂದರೆ ನೀವು ಪ್ರಮೋಷನ್ ತುಂಬ ಚೆನ್ನಾಗಿದೆ. ಸೊ ಜನಕ್ಕೆ ಒಂದೇ ಸೂರಿನಡಿ ಎಲ್ಲ ಒಂದು ಬ್ರ್ಯಾಂಡ್ನ ವೆಹಿಕಲ್ಸ್ ಸಿಗ್ತಾ ಇರೋದ್ರಿಂದ ಅದ್ರ ಫೀಚರ್ಸು ಮತ್ತು ರೇಟು ಪ್ರತಿಯೊಂದು ಟ್ರೈ ಮಾಡೋದಕ್ಕೆ. ಸೊ ಎಕ್ಸ್ಪರ್ಟ್ಸ್ ಕೂಡ ಇದ್ದಾರೆ, ನಮ್ಗೆ ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡೋದಕ್ಕೆ. ಸೊ ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು. ಸೊ ನನಗೆ ಭಾಳ ಖುಷಿ ಆಯಿತು, ಅಂದರೆ ಆರ್ಗನೈಸ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. 3 days ಇರುತ್ತೆ ಈ ಇವಿ ಎಕ್ಸ್ಪೋ. ಸೊ ಐ ಥಿಂಕ್ ಇನ್ನು ಇದು ರೆಸ್ಪಾನ್ಸ್ ತುಂಬ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ನಾನು ಹೋಗಿ ಹೇಳ್ತೀನಿ ಎಲ್ಲರಿಗೂ. ಸೊ ಇವಿ ವೆಹಿಕಲ್ಸ್ಗಳ ಬಗ್ಗೆ ನಾವು ಮಾತಾಡ್ತಿರ್ತೀವಿ, ಅದೇ ಫ್ಯೂಚರ್ ಅಂತ ಹೇಳಿ. ಸೊ ಇವಿ ವೆಹಿಕಲ್ಸನ್ನು ತೆಗೆದುಕೊಳ್ಳೋದಕ್ಕೆ ಇನ್ನೂ ಕೂಡ ಒಂದು ಡಿಲೆಮಾಲ್ ಇಡ್ತಾರೆ, ತಗೋಬೇಕಾ ಅಥವಾ ಪೆಟ್ರೋಲ್ ಗಾಡಿಗೆ ಹೋಗಬೇಕಾ ಅಂತ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಹೌದು, ಎಷ್ಟು ಜನಕ್ಕೆ ಏನಂದರೆ ಇವಿ ವೆಹಿಕಲ್ಲು ಏನೋ ಬ್ಲಾಸ್ಟ್ ಆಗಿಬಿಡುತ್ತೆ, ಬೆಂಕಿ ಹೊತ್ಕೊಂಡ್ಬಿಡುತ್ತೆ, ಈ ಥರದ್ದೆಲ್ಲ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಸೊ ಅದ್ರ ಬಗ್ಗೆ ಇಲ್ಲಿ ಬಂದುಬಿಟ್ರೆ ಸಾಕು, ನಮ್ಮ ಎಲ್ಲ ನಮ್ಮ ಎಲ್ಲ ಏನು ಡೌಟ್ಸು ಕೂಡ ಕ್ಲಿಯರ್ ಆಗುತ್ತೆ. ಯಾಕಂದರೆ ಎಕ್ಸ್ಪರ್ಟ್ಸ್ ಇರ್ತಾರೆ. ಕೆಲವರಿಗೆಲ್ಲ ಎಲ್ಲೋ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಂದಾಗ ಬೆಂಕಿ ಹೊತ್ಕೊಂಡ್ಬಿಡುತ್ತೆ, ಹಂಗೆ ಹಿಂಗೆ ಅಂದ್ಕೊಳ್ತಾರೆ. ಅದೆಲ್ಲ ಸುಮ್ಮನೆ, ಅದು ಮಿತ್ ಅದಷ್ಟೇ. ಫ್ಯೂಚರಲ್ಲಿ ಹೌದು, ಎಲೆಕ್ಟ್ರಿಕ್ ವೆಹಿಕಲ್ಸ್ ಒಂದ್ಸಲ ಇನ್ವೆಸ್ಟ್ ಮಾಡಿಬಿಟ್ರೆ ನಮ್ಗೆ ಆಮೇಲೆ ಆರಾಮಾಗಿರುತ್ತೆ. ಬರೀ ಮೇಂಟೆನೆನ್ಸಿಗೆ ಅಷ್ಟೇ ಖರ್ಚಾಗುತ್ತೆ ಹೊರತು ಆರಾಮಾಗಿ ತೊಗೋಬೋದು. ಅದರಲ್ಲೂ ಹೆಣ್ಮಕ್ಳು ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಅಂತ ನನಗನ್ಸುತ್ತೆ. ಪೆಟ್ರೋಲು ಡೀಸೆಲ್ ರೇಟ್ ತುಂಬ ಜಾಸ್ತಿ ಆಗ್ತಾ ಇದೆ. ಅಂಥದ್ರಲ್ಲಿ ಒಂದು ಕಾರ್ನ ತೊಗೊಂಡ್ಬಿಟ್ಟು ಲೈಫ್ ಲಾಂಗ್ ನಾವು ಫ್ರೀಯಾಗಿ ಓಡಿಸೋದು ಅಂತ ಅಂದರೆ, ಸೊ ಎಲ್ರಿಗೂ ಅದು ತುಂಬ ಒಳ್ಳೆಯದು ಈಗಿನ ಲೈಫ್ ಸ್ಟೈಲ್ಗೆ. ಮತ್ತು ಬೇರೆ ಬೇರೆ ಮಾಡೆಲ್ಸ್ ಅಪ್ಗ್ರೇಡ್ ಆಗ್ತಾನೆ ಇರೋದ್ರಿಂದ ನಮಗೆ ಸ್ಟೈಲಿಶ್ ಆಗೂ ಇರುತ್ತೆ ವೆಹಿಕಲ್ಲು. ಸೊ ಖರ್ಚು ಕೂಡ ಕಡಿಮೆ ಇರುತ್ತೆ. ಸೊ ಅಂಥವ್ರು ಬನ್ನಿ, 3 days ಇಲ್ಲಿ ಅದ್ಭುತವಾಗಿ ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದಾರೆ ನ್ಯೂಸ್ ಫಸ್ಟ್ ಅವರು. ನಿಮ್ಗೆ ಏನೇ ಡೌಟ್ಸ್ ಇದ್ರು ಎಲ್ಲ ಕ್ಲಿಯರ್ ಆಗುತ್ತೆ. ಇಲ್ಲೇ ಬನ್ನಿ, ಬುಕ್ ಮಾಡಿ ತೊಗೊಂಡು ಹೋಗ್ತಾರೆ ವೆಹಿಕಲ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ ಆ್ಯಂಡ್ ನಮ್ಮ ಎಕ್ಸ್ಪೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಐ ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು ಸೊ ಮಚ್. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.